262 ಬ್ರಾಂಚ್ ಆಗಿದೆ ಇಲ್ಲಿ ತನಕ. 262 ಬ್ರಾಂಚ್ ಮಾಡಿರುವ ಮಹನೀಯ ನಮ್ಮ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ GFC ಕೃಷ್ಣಪ್ಪ. ಈ ರೋಡಲ್ಲಿ ಟೋಟಲ್ ಎಷ್ಟು ಮನೆ ಇದೆ? 1 2 3 4 ಇದೆ. 4 ಮನೆ. ಇವ್ರೊಂದು ಸೊಸೆ, ನಮ್ಮ ಮುಂದಿನ ಸೊಸೆ ಒಬ್ಬರೇ ಅಲ್ವಾ. ಇವ್ರು ನನ್ನ ಮಕ್ಕಳು ನನ್ನ ಕಣ್ಣೆದುರಿಗಿದ್ದಾರೆ, ಬಂಗಾರ ತರ. ಅವ್ರು ನಾವು ಕಣ್ಣೆದುರು ಜೀವಂತ ನಾವು ಗಟ್ಟಿಮುಟ್ಟವಾಗಿ ಇರುವಾಗಲೇ ಅವ್ರ ಲೈಫ್ ಸೆಟ್ಲ್ ಆಗಿದ್ರೆ ತಾಯಿ ತಂದೆಗೆ ಅದರಿಂದ ಭಾಗ್ಯ ಇನ್ನೊಂದಿಲ್ಲ ಕಣ್ರಿ. ತಾಯಿ ತಂದೆಗೆ ಕೆಡುಕಾಗೋದಂಥದ್ದು ಏನು ಮಾಡಬೇಡಿ. ಆಮೇಲೆ ನಿಮ್ಗೆ ಸಮಾಜ ನಿಮ್ಮನ್ನು ಒಪ್ಕೊಳ್ಳುತ್ತೆ, ಖಂಡಿತ ಒಪ್ಕೊಳ್ಳುತ್ತೆ. ಆ ಕೆಲಸ ನನ್ನ ಮಕ್ಕಳು ಫೀಲ್ ಮಾಡಿದ್ದಾರೆ ನನಗೆ ಅದರಲ್ಲಿ 100ಕ್ಕೆ 100 ಖುಷಿ ತಂದಿದೆ. ನನ್ನ ಲೈಫ್ ಇವತ್ತಿಗೆ ಎಂಡ್ ಆದ್ರೂ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಮಸ್ಕಾರ ಅಕ್ಕ. ಫುಲ್ ನಗ್ತಾವ್ರವ್ರು ನಾವು ನೋಡಿ. ಸೊ ಬನ್ನಿ ಕೃಷ್ಣಪ್ಪನವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ಮಾತಾಡಿ, ಏನೋ ಇಟ್ಟುಬಿಡ್ರಿ. ಅಯ್ಯೋ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ ನೋಡಿ ನಮ್ಮ GSP ಕೃಷ್ಣಪ್ಪನವರು ಎವರ್ ಗ್ರೀನು. ನೀವೇನು ಬರ್ತಾ ಬರ್ತಾ ಚಿಕ್ಕ ಹುಡುಗ ಆಗ್ತಾ ಇದ್ದೀರಲ್ಲ? ಅಲ್ಲ ಸರ್, ನೀವು ನಮಗಿನ್ನ ಹೆಂಗೆ ಆಗ್ತಾ ಇರುವಾಗ ನಾವ್ಯಾಕೆ ಸರ್ ನಿಮ್ಮ ಜೊತೆ ಕಂಟೆಕ್ಟ್ ಮಾಡಬಾರ್ದು ಸರ್? ನಾವು ನಿಮ್ಗಿನ ಸಣ್ಣವ್ರು ತಾನೆ ನಾವು. ಆದ್ರೂ ಇನ್ನೂ ಹೆಂಗಾಗ್ತಾ ಇದ್ದೀರಾ ಅಂತ ನಮ್ಮ ಭಾವನೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಮಾತು ಕೇಳ್ತಾ ಇದ್ರೆ ಎಂಥವ್ರು ಹೆಂಗಾಗ್ಬಿಡ್ಬೇಕು ಅವ್ರ ಮನಸ್ಸಾಗಿದೆಯಲ್ಲ. ಅದಕ್ಕೆ ಸೊ ಇವತ್ತು ನೀವು ನಮ್ಮ ಕೃಷ್ಣಪ್ಪನವ್ರ ಹೋಟ್ಲೆಲ್ಲ ನೀವು ನೋಡಿದ್ದೀರಾ. ಇದು ಬೆಂಗಳೂರಿನ ಬ್ಯಾಟರಾಯನಪುರ ಮೈಸೂರು ರೋಡ್ ಹತ್ರ ಇರುವಂಥ ಟಿಂಬರ್ ಲೇಔಟ್ ಹತ್ರ ಇರುವಂಥ ಒಂದು ಹೋಟ್ಲ್ ಅವ್ರದ್ದು. ಅವರ ಮೇಯ್ನ್ ಹೋಟ್ಲ್ ಇದು. ಇಲ್ಲಿಂದಲೇ ಅವ್ರ ಬದುಕು ಶುರು ಆಗಿರೋಂಥದ್ದು. ಈಗ ಎಷ್ಟು 250 ಹೋಟ್ಲ್ ಆದವು? ಎಷ್ಟಾದವಾ? 262 ಬ್ರಾಂಚ್ ಆಗಿದೆ. 262 ಬ್ರಾಂಚ್ ಮಾಡಿರುವ ಮಹನೀಯ ನಮ್ಮ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ GFC ಕೃಷ್ಣಪ್ಪ. ನೋ IIT, ನೋ IIM, ನೋ MBA, ನೋ PhD, ನಥಿಂಗ್. ಒನ್ ಆ್ಯಂಡ್ ಓನ್ಲಿ ಕೃಷ್ಣಪ್ಪ ಅವರು. ಹಾಗಾಗಿ ಅಣ್ಣ ನಿಮ್ಮ ಬದುಕೆಲ್ಲ ಹೇಳಿದ್ದೀರಾ. ತುಂಬಾ ಜನ ಅಣ್ಣ ನಿಮ್ಮ ತೋಟ ತೋರಿಸಿ, ನಿಮ್ಮ ಮನೆ ತೋರಿಸಿ ಅಂತವ್ರೆ. ನೀವು ಸ್ವಲ್ಪ ಟೈಮ್ ಅವಕಾಶ ಮಾಡ್ಕೊಂಡ್ರೆ ನನ್ನ ತೋಟ ನೋಡಿದ್ರೆ ಕರ್ನಾಟಕ ಜನಕ್ಕೆ ಒಂದು 10 ಜನಕ್ಕೆ ಖಂಡಿತ ಅನುಕೂಲ ಆಗ್ಬೋದು. ಯಾಕೆ, ಹೇಗೆ? ಯಾಕೆಂದ್ರೆ ನಾವು ಹಲವಾರು ಮಾಹಿತಿಗಳನ್ನ ಅವ್ರು ಕೊಡ್ತೀವಿ. ಅಲ್ಲಿ ಈ ರೈತರಾಗಿ ನಾವು ಬಂದಿರೋದು, ರೈತರ ಮಕ್ಕಳಾಗಿ ಹುಟ್ಟಿರೋರು, ಇಲ್ಲಿ ಬಂದು ಬೆಂಗಳೂರು ಸಾಧನೆ ಮಾಡಿದ್ದೀವಿ. ಇನ್ನೇನಾರ ನಾವು ಯಾರಿಗಾರ ಕೊಡುಗೆ ಕೊಡಬೇಕು ಅಂತಂದ್ರೆ ಪರಿಸರದಲ್ಲಿ ನೀವೇನಾರು ಮಾಡ್ಬೇಕು ಕೆಲಸನ. ಬರೀ ನೀವು ಬಿಸ್ನೆಸ್ ಮಾಡ್ತೀವಿ, ಬೆಂಗಳೂರಲ್ಲಿ ಇರ್ತೀವಿ, ಕಾಸು ಮಾಡ್ತೀವಿ ಅನ್ನೋದು ಕೊಡ್ದು. ನೀವು ಪ್ರಪಂಚಕ್ಕೆ ಬಂದಮೇಲೆ ಎಲ್ಲಾನು ನೀವು ಸಮತೋಲನ ಮಾಡಬೇಕು. ನೀವು ಪರಿಸರ ಉಳಿಸ್ಬೇಕು, ಜಾತಿ ಜನ ನಿಮ್ಮ ಜೊತೆಲಿ ನೀವು ಕರ್ಕೊಂಡು ಹೋಗ್ಬೇಕು, ಸಾರ್ವಜನಿಕರಿಗೆ ಏನೋ ನಾವು ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಮಾಡಬೇಕು. ಅದು ನಿಮ್ಮ ಜೀವನ ಅನ್ನೋದು. ಈಗ ನಾನು ತೋಟ ಮಾಡಿದ್ಮೇಲೆ ನಾನು ಒಂದು 25 ಜನಕ್ಕೆ ತೋಟ ಮಾಡಿಸಿದ್ದೀನಿ. ಎಷ್ಟು ಜನಕ್ಕೆ ಆಕ್ಸಿಜನ್ ಕೊಡ್ಬೋದು? ಈಗ ನನ್ನ ತೋಟದಲ್ಲಿ 11,000 ಮರ ಇದೆ. 11,000 ಮರ ಇದೆ. ಎಷ್ಟು ಎಕರೆ? ಅದು ಒಟ್ಟು 22 ಎಕರೆ ಮರ ತೋಟ ಇರೋದು. ಯಾವ ಊರಲ್ಲಿ? ಅದು ಅನೂರು, ರಾಮಪುರ, ಮಾದೇಶ್ವರನ ಬೆಟ್ಟದ ಹತ್ರ ಇದೆ. ಸನಿಲ್ ಇದೆ. ನೀವು 6,000 ಗಂಧದ ಮರ ಇದೆ, 4,000 ಟೀಕ್ ಮರ ಇದೆ. ಎಷ್ಟು ಖುಷಿ ಅನಿಸ್ತದಲ್ಲ. ಅದು ಸರ್ವೆ ಪ್ರಕಾರ ನಿಮ್ಗೆ ಒಂದು ವರ್ಷಕ್ಕೆ 11 ಟನ್ ಆಕ್ಸಿಜನ್ ಬಿಡುಗಡೆ ಮಾಡೋದಂತೆ. ಲೆಕ್ಕಗಳು ನಾವು ರಿಸರ್ಚ್ ಮಾಡಿಸಿದ್ದೀವಿ. ನಮಗೆ ಈ ಥರದ್ದೆಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡಿ ಇದು ಮಾಡಿದಾಗ ನೀವು ಗ್ಲೋಬಲ್ ಇಂಟರ್ನ್ಯಾಷನಲಿಂದ 8 ವರ್ಷ ಆದಮೇಲೆ ನಿಮಗೆ ನಿಮ್ಮ ಸಂಬಳದ ರೂಪಾಯಿ 25,000 ಕೊಡ್ತಾರೆ. ಇಷ್ಟು ಕೆಲಸ ಮಾಡಿದ್ದಕ್ಕೆ, ಇಷ್ಟು ಮರ ಸಾಕಿರೋದಕ್ಕೆ. ನಿಮ್ಮದೇ ಸ್ವಂತ ಮರ, ನೀವು ಗ್ಲೋಬಲ್ ಇಂಟರ್ನ್ಯಾಷನಲ್ ದುಡ್ಡು ತಗೋಬೋದು. 25,000 ತಿಂಗಳಿಗೆ? ತಿಂಗಳಿಗೆ 25,000 ಸಂಬಳ ಕೊಡ್ತಾರೆ. ಯಾಕೆ ಅಷ್ಟು ಮರ ಬೆಳೆದಷ್ಟು ಆಕ್ಸಿಜನ್ ಕೊಡೋದಕ್ಕೆ ಇದೊಂದು ಗಮನಕ್ಕಿರಲಿ. ಅದೊಂದ್ಸರಿ ನೀವು ಖಂಡಿತ ನೀವು ಬರ್ಬೇಕು ನಮ್ಮ ತೋಟಕ್ಕೆ. ಮುಂದಿನ ವಾರನೇ ಬರ್ತೀನಿ. ಖಂಡಿತ ಮುಂದೇಳಿ ನಮ್ಮ ತೋಟಕ್ಕೆ ಹೋಗೋಣ, ಒಳ್ಳೆ ತೋಟ ನೋಡೋಣ, ಮಾತಾಡೋಣ, ಒಳ್ಳೆ ಅಡುಗೆ ಮಾಡೋಣ. ರೆಸಾರ್ಟ್ ಮಾಡಿದ್ದೀನಿ, ಎಂಜಾಯ್ ಮಾಡೋಣ. ಹೇಳಿ ಬನ್ನಿ, ಒಂದು ಸಣ್ಣ ಮನೆ ನಮ್ಮ ಪರಿಚಯ, ನಮ್ಮ ಮನೆ ಸಮೇತ ಅಲ್ಲಿ ಮಾಡೋಣ, ಅಲ್ಲೆಲ್ಲ ಮಾತಾಡೋಣ, ಒಳ್ಳೆ ಎಂಜಾಯ್ ಮಾಡೋಣ. ಅಲ್ಲ ನಿಮ್ಮ ಫೋನ್ ತೋರಿಸಿ ಜನಕ್ಕೆ. ಏನು ಕೃಷ್ಣಪ್ಪನವ್ರು ಇದು ನೋಡಿ, ನಿಮ್ಮ ತಾಕತ್ ಇಟ್ಕೋಬಹುದು. ಅಂದ್ರೆ ನೀವು ಹೆಸರು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂದರೆ ಎಜುಕೇಷನ್ ಅವಶ್ಯಕತೆ ಇರಲ್ಲ. ಒಳ್ಳೆ ಫೋನೇ ಮಾಡಬೇಕು, ಅದೇ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಹೃದಯದಲ್ಲಿ ಒಳ್ಳೆ ಭಾವನೆ, ಒಳ್ಳೆ ನಿಮ್ಮನ್ನು ಪ್ರೀತಿಸುವ ಆ ದೇವರ ಶಕ್ತಿ ಕೊಟ್ಬಿಟ್ರೆ ನೀವೆಲ್ಲಾನು ಸಾಧನೆ ಮಾಡ್ದಂಗೆ. ಹೌದಾ? ಅಷ್ಟೇ. ಸ್ಮಾರ್ಟ್ಫೋನ್ ಕಾಲದಲ್ಲಿ ಸ್ಮಾರ್ಟ್ಫೋನ್ ಮಾಡಿಕೊಂಡಿರಲ್ಲ. ಯಾಕೆ? ನನಗೇನು ಅವಶ್ಯಕತೆ ಇಲ್ಲ. ನನಗೆ ದಿನಕ್ಕೆ 150-200 ಕಾಲ್ ಬರುತ್ತೆ. ಆ ಕಾಲ್ನ ಅಟೆಂಡ್ ಮಾಡಬೇಕು. ಅದನ್ನ ಮಾಡೋಕ್ಕೆ ಸಮಯ ಇರಲ್ಲ. ನಾನೆಲ್ಲಪ್ಪ ಸ್ಮಾರ್ಟ್ಫೋನ್ ನೋಡೋಣ, ಸ್ಮಾರ್ಟ್ಫೋನ್ ಮೇಲೆ ಕೂತ್ಕೊಂಡಿದ್ರೆ ನನ್ನ ಕೆಲಸ ಅರ್ಧ ಕೆಲಸ ಅಲ್ಲೇ ಹಾಳಾಗೋಗುತ್ತೆ. ಅಲ್ವರಾ? ಬುದ್ಧವಂತರ ನೀವು, ಬುದ್ಧವಂತರು. ಬನ್ನಿ ಹೋಗೋಣ. ಮನೆ ಬನ್ನಿ, ಇಲ್ಲೇ ಪಕ್ಕದಲ್ಲ ಇದೆ ಮನೆ. ಓಕೆ, ಸ್ವಾಗತ. ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಕಳೆದು ಈಗ ರೆಸಿಡೆನ್ಷಿಯಲ್ ಏರಿಯಾ ಬಂತು. ಈಗ ದಿಸ್ ಇಸ್ ನ್ಯೂ ಟಿಂಬರ್ ಯಾರ್ಡ್ ಲೇಔಟ್. ಇದು ಮೈಸೂರು ರೋಡು, ಟಿಂಬರ್ ಲೇಔಟು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ನಾನು ಬೆಂಗಳೂರು ಬಂದಾಗ ಈ ಏರಿಯಾದಲ್ಲಿ ಪ್ರಥಮ ಬಂದಿದ್ದು. ನಾನು ಇಲ್ಲಿ ನೀವು ಊರಿಂದ ಬಂದು ಎಲ್ಲಿ? ನಾಗಮಂಗಲಿಂದ. ನಾವು ನಾಗಮಂಗಲಿಂದ ಊಟಿಗೆ ಹೋಗಿದ್ದು. ಊಟಿಯಿಂದ ಇಲ್ಲಿ ಬಂದಿದ್ದು. ಇದ್ರಲ್ಲಿ ನಾವು 5-6 ಜನ ಅಣ್ಣ ತಮ್ಮಿದ್ರು. ಒಟ್ಟು 4 ಜನ 5 ಜನ ಅಣ್ಣ ತಮ್ಮಿದ್ರು, 4 ಜನ ಅಕ್ಕ ತಂಗಿರು. ಈ ಕಾರ್ನರ್ ಬಿಲ್ಡಿಂಗ್ ಇದ್ದಿದ್ದು.
ಅಲ್ಲಿ ಈ ಕಾರ್ನ ಬಿಲ್ಡಿಂಗ್ ಇದ್ದಿದ್ದು. ಈಗ ಅವರು ನನ್ನ ತಮ್ಮ ಮಾತ್ರ ಒಬ್ಬ ಅವನೇ, ಅವನು ಬೇರೆ ಕಡೆ ಕಟ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಲ್ಲರೂ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ನಾನೊಬ್ಬನೇ ಇಲ್ಲಿ ಉಳ್ಕೊಂಡಿರೋದು, ಬಾಕಿ ಉಳ್ಕೊಂಡ್ರೆ ನಾನು ಒಬ್ಬನೇ ಈ ರೋಡ್ಗೆ ಉಳ್ಕೊಂಡ್ರೆ ನಾನು ಒಬ್ಬನೇ. ಆದರೆ ನೀವು ಬಂದು ಮೊದಲು ಕಾಲಿಟ್ಟ ಜಾಗ ಇದೆ, ಇದೇನೆ. ಓಕೆ. ಈ ಕೆಂಪೇಗೌಡರು ಬಂದು ಬೆಂಗಳೂರು ಕಟ್ಟಿದ್ರಲ್ಲ ಆ ಥರ ಈ ರೋಡ್ ಕಾಲಿಟ್ಟಿದ್ದು ನಾನು. ಇಲ್ಲಿ ತನಕ ನಾನು ಈ ಜಾಗನ ನಾನು ಚೇಂಜ್ ಮಾಡಿಲ್ಲ. ಯಾಕೆ? ಅದು ಏನೋ ನನಗೊಬ್ಬನಿಗೆ ಆಗಿ ಬಂದ್ಬಿಟ್ಟಿದೆ. ಈ ಹಳೆ ಏರಿಯಾ, ನಾವು ತುಂಬ ಹಳೆ ಇದರಿಂದ ಇದನ್ನು ಖಾಲಿ ಮಾಡೋಕ್ಕೆ ಹೋಗೋಕ್ಕೆ ನನಗೂ ಮನಸ್ಥಿತಿ ಇಲ್ಲ. ಇದು ಫಸ್ಟು ಅದು ತಗೊಂಡೆ, ಇದು ಕಾರ್ನರು, ಈ ಕಾರ್ನರು ಯಾವ ನಿಲಯ ಅದು ನೋಡಿ ಹಾಕಿದ್ದಾರೆ. ನನ್ನ ತಮ್ಮನ ಕೊಟ್ಟಿದ್ದೀನಿ ಅದನ್ನು, ಬಾಹುಲೇಯ ನಿಲಯ. ತಮ್ಮನಿಗೆ ಕೊಟ್ಟಿದ್ದು ನಾನು, ನನ್ನ ಜೊತೆಲ್ಲ ಸಾಕೊಂಡು ನನ್ನ ತಮ್ಮನ ಕೊಟ್ಟೆ. ನನ್ನ ತಮ್ಮನ ಕೊಟ್ಟಾದ್ಮೇಲೆ ಇನ್ನೊಂದು ಕೊನೆಯದೊಂದು ಇವೆರಡು ಸೇರಿ ಒಟ್ಟಿಗೆ ಕಟ್ಟಿದ್ದು. ಆಮೇಲೆ ಇದನ್ನು ಕಟ್ಟಿದೆ. ಇದು ಅರ್ಧ ಸೈಟ್, ಅದು ಫುಲ್ ಸೈಟು. ಈಗ 1.5 ಸೈಟ್ ಇದೆ, ಅದು 1.5 ಸೈಟ್ ಇದೆ. ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ. ಮನೆ ದೊಡ್ಡದು, ನೀನು ಚಿಕ್ಕದು ಮನೆ ದೊಡ್ಡದೆ. ನಾವು ದೊಡ್ಡದಾಗಿ ಇರೋಕ್ಕೆ ಮಾಡ್ಕೊಂಡಿದ್ದು ಮನೆ ಕೆಳಗಡೆದು, ಇದು ದೊಡ್ಡದಿದೆ. ಅದು ಈ ಮನೇನ ನಮ್ಮ ಹೆಂಗಸಿರ್ತಿರೋದ್ಮೇಲೆ ಅದನ್ನು ಖಾಲಿ ಮಾಡಿಬಿಟ್ಟು ಮೇಲೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಆ ಥರ ಈ ಬಿಲ್ಡಿಂಗ್ ಎರಡು ದೊಡ್ಡದೆ, ಓಕೆ. ಚಿಕ್ಕದಂತ ಅಂದರೆ ಒಂದೇ ಬಿಲ್ಡಿಂಗ್, ಒಂದೇ ಸೈಟಲ್ಲಿ ಮನೆ ಇಲ್ಲ. ಮನೆ ಒಂದೇ ಸೈಟಲ್ಲಿ ಇಲ್ಲ. ಈ ರೋಡಲ್ಲಿ ಟೋಟಲ್ ಎಷ್ಟು ಮನೆ ಇದೆ ನಿಮ್ಮದು? 1 2 3 1 2 3 4 ಇದೆ. 4 ಮನೆ. ಒಂದು ರೋಡಲ್ಲಿ 4 ಮನೆ ಇದೆ. ಬೇರೆ ರೋಡಲ್ಲಿ ಇಲ್ಲ, ಅಷ್ಟೇ. ಎಲ್ಲ ನಮ್ಮ ಮಗಳಿಗೆ ಕೊಟ್ಟಿದ್ದೀವಿ, ಅದು ಬೇರೆ ಕಡೆ ಇದೆ. ಬನ್ನಿ ಸರ್, ನಿಮ್ಮ ಮನೆಯವ್ರು ತೀರ್ಕೊಂಬಿಟ್ರಾ? ನಮ್ಮ ಮನೆ ಕೋವಿಡಲ್ಲಿ ತೀರ್ಕೊಂಬಿಟ್ಟಾದ್ಮೇಲೆ 2020ರಲ್ಲಿ ಅವ್ರ ಮನೆ ಇದು ತೋರಿಸ್ಬಿಡ್ತೀವಿ. ಬನ್ನಿ, ಆ ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಈಗ ಅವ್ರ ಇದು ಮನೆ ಇದು ನೋಡಿ, ಅವರು ಇದು ಮನೆ ಇದು. ಫಸ್ಟು ಇದನ್ನು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಓಕೆ, ಬನ್ನಿ. ಇದರಲ್ಲಿ ಬೇರೆಯವ್ರಿಗೆ ನಾವು ಐಟಮ್ ಅವ್ರೇನೋ ತಯಾರು ಮಾಡ್ತಾರೆ, ಅವ್ರಿಗೆ ಐಟಮನ್ನು ಬಾಡಿಗೆ ಕೊಟ್ಬಿಟ್ಟಿದ್ದೀವಿ. ಓಕೆ, ಇದು ತುಂಬ ದೊಡ್ಡ ಮನೆಯೇ, ತುಂಬ ಬ್ಯೂಟಿಫುಲ್ ಮನೆ. ಇದು ದೊಡ್ಡ ಮನೆ ಬೇಡ ಅಂತೇಳಿ ನಾವೀಗ ಈ ಮನೆನ ಬಾಡಿಗೆ ಕೊಟ್ಟಿದ್ದೀವಿ. ಸೊ ಇದು ಒಂದು ರೂಮ್ ಇತ್ತಾ? ಇದು ಮನೆ ಇತ್ತು. ಇಷ್ಟೊಂದು ಬ್ಯೂಟಿಫುಲ್ ಮನೆನ ನಮ್ಮ ಹೆಂಗಸರು ಖಾಲಿ ತಿರೋದ್ಮೇಲೆ ನನ್ನ ಮನೆಗೆ ಇರೋಕ್ಕೆ ಮನಸ್ಸಿರಲಿಲ್ಲ. ಮನೇಲಿ ಬೇಜಾರಾಗಿ ಬೇರೆ ಮನೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಹೊಸಿ ಎಲ್ಲ ಕೆಲಸ ಮಾಡೋದು, ಫುಲ್ ವುಡ್ ವರ್ಕ್ ಮಾಡಿದ್ದೀವಿ. ಅಂದರೆ ಅಷ್ಟಿಷ್ಟಲ್ಲ, ಈ ದೇವ್ರ ಮನೆಯಿಂದ ಹಿಡಿದು ಎಲ್ಲ A to Z ಪ್ಯಾಲೇಸ್ ಥರ ಮಾಡಿದ ಮನೆ. ಇದರಲ್ಲಿ ಇರೋಕ್ಕೆ ನಮ್ಮ ಮನಸ್ಸಿಲ್ಲೆಲ್ಲ ಈಗ ಚಿಕ್ಕದಾಗಿದ್ದೀವಿ. ಎಷ್ಟು ವರ್ಷ ಆಯ್ತು ಈ ಮನೆ? ಇದು ಮನೆ ಕಟ್ಟಿ ಅಲ್ಲ 20 ವರ್ಷ ಆಗೋಯ್ತು. ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಕೊಟ್ಟು ಮನೆ ಕಟ್ಟಿ 20 ವರ್ಷ ಆಗಿದೆ. 20 ವರ್ಷ ಆಗೋಗಿದೆ ಮನೆ ಕಟ್ಟಿ. GFC ಶುರು ಮಾಡಿ ಎಷ್ಟು ವರ್ಷ ಆಯಿತು? ಈ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಾವು GFC ಸ್ಟಾರ್ಟ್ ಮಾಡಿದ್ದು. ಓ ಹೌದಾ? ಹೌದು. ನೋಡಿ, ನಮ್ಮ ಕೃಷ್ಣಪ್ಪನವ್ರ ಮನೆ ಇದು ಸ್ನೇಹಿತರೆ. GFC ಖ್ಯಾತಿಯ ಕೃಷ್ಣಪ್ಪನವ್ರ ಮನೆ. ನಮ್ಮ ಮಗ ಸೊಸೆ ಮೇಲಿದ್ದಾರೆ, ಅಲ್ಲಿ ಅಡುಗೆ ಮಾಡ್ತಾರೆ, ನನಗೆ ಊಟ ಅಲ್ಲಿ ಕೊಡ್ತಾರೆ. ನಿಮ್ಗೆ ಊಟ ಯಾಕೆ? ನಿಮ್ಮ GFCನೇ ಇದೆಯಲ್ಲ ಅಷ್ಟೊಂದು. ಖಂಡಿತ ಒಳ್ಳೆ ಮಾತು ಹೇಳಿದ್ರಿ. GFCಲೇ ಎಲ್ಲಿ ತಿನ್ನೋಕ್ಕಾಗ್ತದೆ? ನಮ್ಮ ಕಲ್ಚರ್ನ ಬಿಟ್ಬಿಡ್ಬೇಕಾಗುತ್ತಲ್ಲ. ಆಮೇಲೆ ಈ ಸದಾಕಾಲ ಹೋಟ್ಲ್ ಮಾಡೋಕ್ಕಾಗಲ್ಲ. ಓಹೋ. ದಿನನಿತ್ಯ ನಮ್ಮ ಮನೆಯಲ್ಲಿ ಅಡುಗೆ ಊಟಲ್ಲ ನಾವು ಮಾಡ್ತೀವಿ. ಎಂಥ ಹೋಟ್ಲ್ ಓನರ್ ಆದರು? ಹೌದು, ಎಲ್ಲ ಓನರ್ಗಳು ಅದೇ ಥರನೇ ಮಾಡೋದು. ನೀವು ಹೋಟ್ಲಲ್ಲಿ ಎಷ್ಟು ದಿನ ತಿಂತೀರಿ? ಹಾಗಲ್ಲ, ಹಂಗೆಲ್ಲ. ಅಲ್ಲಿ ಬೇಕಾದಾಗ ತರಿಸ್ತೀವಿ, ಮಾಡ್ತೀವಿ, ಯಾರು ಕೊಡ್ತೀವಿ, ನಿಮ್ಮ ಸ್ನೇಹಿತರು ಬಂದು ಕೊಡ್ತೀವಿ, ನಾವು ಬೇಕಾದ ತಿಂತೀವಿ. ನಮಗೇನು ನಾವು ಹಿಂದಿನ ಕಲ್ಚರ್ ಇದೆಯೋ ಅದನ್ನು ಸಾಚು ತಪ್ಪದೆ ನಾವು ಫಾಲೋ ಮಾಡಬೇಕು. ಆವಾಗಲೇ ನಿಮ್ಮ ಇದು ಎಲ್ಲ ಉಳ್ಕೊಂಡು ಹೋಗೋದು, ಕಲ್ಚರ್ ಉಳ್ಕೊಂಡು ಹೋಗೋದು. ಎಲ್ಲ ಹೋಟ್ಲಲ್ಲಿ ಹೋಗಿ ತಿಂತೀನಿ ಅಂದರೆ ಮಕ್ಳಿಗೆ ಏನು ಮಾಡ್ತಿರ್ತಾರೆ? ಹೋಟ್ಲಲ್ಲಿ ತಿಂತೀನಿ, ಲಾಡ್ಜಲ್ಲಿ ಮಾಡ್ಕೋತೀನಿ. ಉಪಯೋಗ ಏನು ಬಂತು? ನಿಮ್ಮ ಕಲ್ಚರ್ ಮರ್ತು ಬಿಡ್ಬೇಕಾಗತ್ತಲ್ಲ. ನಾವು ಮನೇಲಿ ನಾನ್ ವೆಜ್ ವಾರದಲ್ಲಿ 2 ದಿನ ಮನೇಲೂ ಮಾಡ್ತಾರೆ. ಹೋಟ್ಲಲ್ಲಿ ಮಾಡಿದ್ರು ಮನೇಲೂ ಮಾಡ್ತಾರೆ. ಹೌದಾ? ಶುಕ್ರವಾರ ಒಂದಿನ, ಭಾನುವಾರ ಒಂದಿನ ಕಂಪಲ್ಸರಿ ಮನೇಲಿ ಮಾಡ್ತಾರೆ, ಅಡುಗೆನ ಮಾಡ್ತಾರೆ. ನಿಮ್ಗೆ ಎಷ್ಟು ಮಕ್ಕಳು? ನನಗಿಬ್ಬರು ಗಂಡು ಮಕ್ಕಳ? ಒಂದು ಹೆಣ್ಣು ಒಂದು ಗಂಡು. ಬರ್ತಾರೆ. ಇದೊಂಥರ ಮಿನಿ ಅಪಾರ್ಟ್ಮೆಂಟ್ ಇದು. ನಮಸ್ತೆ ಅಮ್ಮ. ಸರಿ, ಇವರೊಂದು ಸೊಸೆ, ನಮ್ಮ ಮುಂದಿನ ಸೊಸೆ ಒಬ್ಬರೇ ಅಲ್ವಾ? ಅವರು ಸೊಸೆನೂ ಅವರು ಮಗಳು. ಹೌದು, ಸೊಸೆ ಅಂತ ನಾವು ಯಾವತ್ತೂ ಕನ್ಸಿಡರ್ ಮಾಡೋದಿಲ್ಲ. ಮೋನಿಕಾ. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆಗೆ 10 ವರ್ಷ ಕಂಪ್ಲೀಟ್ ಆಯಿತು. 11 ವರ್ಷಕ್ಕೆ ನಡೀತಾ. ನಾನು ಎಣ್ಣೆ ಒಳಕೊಪ್ಪಳು, ಪಾಂಡುಪುರ ತಾಲೂಕು. ಹೌದು, ಪಾಂಡುಪುರ. ಇಲ್ಲ, ಸಂಬಂಧ ಹೊಸ ಸಂಬಂಧನೇ ಇದು. ಅಂದರೆ ನಮ್ಮೇ ಊರೇ, ನಾಗಮಂಗಲ ಪಕ್ಕನೇ, ಚಿಣ್ಯ ಪಕ್ಕ, ಅಲ್ಲೇ ಪಕ್ಕ ಊರೋದು. ನಿಮ್ಮ ಮಾವನವರು ವಿಶ್ವಪ್ರಸಿದ್ಧರು. ಹೌದು, ಖುಷಿ ಆಗುತ್ತೆ. ಅವ್ರ ಮಾವ ಅಂತೂ ಅಲ್ಲ, ನನಗೆ ತಂದೆ ಸಮಾನ. ತಂದೆನೇ ಅವರು. ಮದುವೆ ಆದಮೇಲಿಂದ ಇವ್ರು ನನಗೆ ತಂದೆನೇ. ನಾನು ಯಾವತ್ತೂ ಮಾವ ಅಂತ ಕರೆದಿಲ್ಲ, ಅವ್ರನ್ನ ಕರೆಯೋದು ಇಲ್ಲ. ಅಪ್ಪ ಅಂತಾನೆ ಕರೆಯೋದು ನಾನು.
ಹೋಟೆಲ್ ಕಡೆ ನೀವೇನಾದ್ರು ಇನ್ವಾಲ್ವ್ ಆಗ್ತಿದ್ದೀರಾ GFC ಕಡೆಗೆ? ಇಲ್ಲ ಇಲ್ಲ, ಅವರೇ ಇದಾರಲ್ಲ. ಅವರೇ ಇದ್ದಾರೆ, ಅವ್ರ ಮಗ ಇದ್ದಾರೆ, ಸಾಕಲ್ಲ. ನೀವು ಕುಟುಂಬ ಮಕ್ಕಳೆಲ್ಲ ಇದ್ದಾರೆ? ಹೌದು, ಸ್ಕೂಲ್ಗೆ ಹೋಗಿದ್ದಾರೆ ಮಕ್ಕಳು. ಮಗ 9 ವರ್ಷ, ಮಗಳಿಗೆ 3.5 ವರ್ಷ. ತುಂಬ ಕುಟುಂಬ. ಹೌದು, ಬರ್ತಾರೆ ಮಕ್ಕಳು, ಬರ್ತಾರೆ ನೋಡಿ, ಬರ್ತಾರೆ ಮಗ, ಬರ್ತಾರೆ ನೋಡ್ಬೇಕು ನೀವು. ಇವ್ರು ನಮ್ಮ ಮಗ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಯೂಶುವಲ್ ಆಗಿ ಹೋಟ್ಲಲ್ಲಿ ಇರ್ತೀನಿ ಜಾಸ್ತಿ. ನಮ್ಮ ಮೊದಲನೇ ಬ್ರಾಂಚ್ ಇದೆಯಲ್ಲ, ಅದನ್ನು ಇವ್ರು ನೋಡ್ಕೊಂಡು ಹೋಗ್ತಾರೆ ಯಾವಾಗಲೂ. ಹೇಗಿದೆ ನೀವು ಎಷ್ಟು ವರ್ಷ ಆಯ್ತು ಹೋಟ್ಲಿಗೆ ಕಾಲಿಟ್ಟು? ನಾನು ಇವ್ರ ಜೊತೆಲೇ ಇರೋದು ಸ್ಟಾರ್ಟಿಂಗಿಂದನೂ. ನಾನು ಯಾವಾಗ ಈ ಬೇರೆ ನಾನು ಲೈಫ್ ಸ್ಟೋರಿ ಹೇಳ್ತೀನಿ ನಿಮಗೆ, ಅವಾಗ ಹೇಳುವಾಗ ಅದ್ರ ಮಧ್ಯದಲ್ಲಿ ಬರುತ್ತೆ. ನಾನು ಎಲ್ಲನೂ ಕಳ್ಕೊಂಡು ಇದು ಮಾಡಿದಾಗ, ನಾನು ಈ ನಾನ್ ವೆಜ್ ಹೋಟ್ಲಿಗೆ ಅಂತ ನಾನು ಬಂದಾಗ, ಅವಾಗಿಂದನೂ ಇವರು ಬೇರೆ ಒಂದು ಕೆಲಸ ಕಳಿಸಿದ್ವಿ, ಕಂಪ್ಯೂಟರ್ದು ಇದೆಲ್ಲನೂ ಅಂಗಡಿ ಮಾಡಲಿಕ್ಕೆ. ಆ ಅಂಗಡಿ ಕೆಲಸ ಕಳಿಸಿದ್ವಿ. ಅದು ಅಂಗಡಿ ಮಡಗೋಕ್ಕೆ ಅಂತಲೇ ಒಂದು ಉದ್ದೇಶ, ಟ್ರೈನಿಂಗ್ ಮಾಡಲಿ ಅಂತೇಳಿ. ಇವ್ರು 6 ತಿಂಗಳಲ್ಲಿ ಅದು ಅವ್ರು ಸೆಟ್ ಆಗಲಿಲ್ಲ. ಅದೊಂಥರ ಮೋಸದ ಅಡ್ಡೆ. ಅದು ಕಂಪ್ಯೂಟರ್ ಸೇಲ್ಸು ಕಂಪ್ಯೂಟರ್ ಸೇಲ್ಸ್. ಹೌದು, ಭಾಳ ವಿಚಿತ್ರ ಗಿಮಿಕ್ ಮಾಡ್ತಾರಲ್ಲಿ, ಭಾಳ ಗಿಮಿಕ್ ಮಾಡ್ತಾರೆ. ಹಾರ್ಡ್ವೇರ್ ಅದು ಇವ್ರಿಗೆ ಇಷ್ಟ ಆಗಲಿಲ್ಲ. ಇದೇನಪ್ಪ ಇದು ಮೋಸದ ವೃತ್ತಿ, ಇದು ಯಾಕಿದು ನನಗೆ ಬೇಡ ಅಂತೇಳಿ, ಪಪ್ಪ ನಾನು ನಿಮ್ಮ ಜೊತೆಲೇ ಇರ್ತೀನಿ, ನಾನು ಮಾಡ್ತೀನಿ ಅಂತಂದರು. ಸಂತೋಷ ಆಯ್ತು, ಇನ್ನೂ ಒಳ್ಳೇದಾಯ್ತಲ್ವ, ನಾವು ಮಾಡಿರೋ ಉದ್ಯಮ ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೋದು ಅಂತೇಳಿ ಅವರು ನನ್ನ ಜೊತೆಯಲ್ಲಿ ಇದ್ಕೊಂಡು ಬೆನ್ನೆಲುವಾಗಿ ಈ ಹಂತಕ್ಕೆ ನಾವು ನಮ್ಮ GFCನ ಬೆಳೆಸಿದ್ದೀವಿ. ಹೌದು, ಅವರು ತಾನೇ ಇಷ್ಟೆಲ್ಲ ನಾನು ಮಾಡಿರೋದು. ಮೇಯ್ನ್ ಅದೇ ತಾನೇ ಕಾನ್ಸೆಪ್ಟು. ಅವ್ರಿಲ್ಲೆಲ್ಲ ನಾನು ಬ್ಯಾಕ್ ಬಂದಿಲ್ಲ, ಹೆಂಗೆ ಮಾಡೋಕ್ಕಾಗುತ್ತೆ? ಯಾವತ್ತು ಯಾವ ತಾಯಿ ತಂದೆ ಇರ್ತಾರೋ, ಅವ್ರು ಯಾರು ಉದ್ಯಮೇಲೆ ಇರ್ತಾರೋ ಅವ್ರ ಉದ್ಯಮೇಲೆ ತೊಡಗಿಸ್ಲಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅದು. ಹೌದು, ಈಗ ಡಾಕ್ಟ್ರ್ ಆಗಿರ್ತಾರೆ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬೇರೆ ಯಾರು ಡಾಕ್ಟ್ರ್ ಆಗಬಾರ್ದು ಅಂತ ಅನ್ಕೊಡ್ದು, ಆಗಲಿ. ಬಟ್ ಅವ್ರು ಬೇಸಿಕ್ಲಿ ಅವ್ರಿಗೆಲ್ಲ ಅನುಕೂಲ ಅಲ್ಲಿ ಇರ್ತದೆ. ಒಂದು ಎಕ್ಸ್ಪೀರಿಯನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಸರ್. ಅವ್ರ ಎಕ್ಸ್ಪೀರಿಯನ್ಸ್ ಇವ್ರು ಟ್ರಾನ್ಸ್ಫರ್ ಆಗುತ್ತೆ. ಈಗ ಹೊಸದಾಗಿ ಕಲ್ತಿ ಮಾಡೋದಾದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕಲಿಯೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಹೌದು, ಈಗ ಯಾರೋ ಒಬ್ರು 1000 ಕಿಲೋಮೀಟರ್ ಫಾಸ್ಟಲ್ಲಿ ಇರ್ತಾರೆ, ನೀವು 10 ಕಿಲೋಮೀಟರ್ ಸ್ಟಾರ್ಟಲ್ಲಿ ಇದ್ರೆ ಅವ್ರು ಇನ್ನೂ 2000 ಕೊಂಡೋಗಿರ್ತಾರೆ, 3000 ಕೊಂಡೋಗಿರ್ತಾರೆ. ನೀವು ಅವ್ರನ್ನ ರೀಚ್ ಮಾಡೋಷ್ಟೊತ್ತಿಗೆ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್. ನನ್ನ ಮುದ್ದಿನ ಮಗಳು. ಇವರು ಮಕ್ಕಳು ಇನ್ನೂ ಬಂದಿಲ್ಲ, ಹೈಸ್ಕೂಲ್ಗೆ ಹೋಗೋರೆ. ಇವ್ರ ಮಗಳ ಹೆಸರು ಅಶ್ವಿನಿ ಅಂತೇಳಿ. ಅಶ್ವಿನಿ, ಇವ್ರಿಗೆ ಒಂದು ಹೆಣ್ಣು ಒಂದು ಗಂಡು. ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ. ಅವರು ದೊಡ್ಡದಾಗ್ಬಿಟ್ಟಿದ್ದಾರೆ. ನನ್ನ ಮಗಳಿಗೆಲ್ಲ ಬೇಗ ಮದುವೆ ಮಾಡಿದ್ದೀನಿ. ನನ್ನ ಮಗನಿಗೂ ಬೇಗ ಮದುವೆ ಮಾಡಿದ್ದೀನಿ. 23 ವರ್ಷಕ್ಕೆ ಮದುವೆ ಮಾಡಿದ್ದೀನಿ. ಯಾಕೆಂದರೆ ತುಂಬ ಲೇಟ್ ಮಾಡ್ಕೊಂಡಿರ್ಬೋದು. ಗೌರ್ಮೆಂಟ್ ರೂಲ್ಸ್ಗಿಂತನೂ ನಾವು ಒಂದು ವರ್ಷ ಅಷ್ಟೇ ಇರಬೇಕೇ ವಿನ, ನಾವು ಅವ್ರ ಕಾಲ ಮೇಲೆ ನಿಂತ್ಕೊತಾರೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ತಾರೆ. ಏನು ತಪ್ಪೇನಿದೆ ಅದ್ರ? ನಮ್ಮ ಕಾಲ ಮೇಲೆ ನಿಂತವ್ರ ಏನಿಲ್ವಲ್ಲ. ಈ ಕೆಲವು ತಾಯಿ ತಂದಿದ್ರು ಹೇಳ್ತಾರೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ. ಏನು ನಿಂತಿರೋದು? ಹುಡ್ದಾಗ ನಿಂತಿರೋ ಅವ್ರ ಕಾಲ ಮೇಲೆ. 6 ತಿಂಗಳ ಮಗ ದೊಡ್ಡವರಾದ್ಮೇಲೆ ಅವ್ರ ಕಾಲ ಮೇಲೆ ನಿಂತಿರ್ತಾರೆ ರೀ. ಅವ್ರು ಉತ್ತಮವಾದ ಭವಿಷ್ಯ ಕಟ್ಕೊಡ್ಬೇಕು. ನಾವು ಬೇಗ ಕಟ್ಕೊಟ್ಬಿಡ್ಬೇಕು. ಅವ್ರ ಸಂಸಾರ ಜವಾಬ್ದಾರಿ ಇವೆಲ್ಲ ಕೊಟ್ಬಿಟ್ಟಾಗ ಏನಾಗುತ್ತೆ ಅಂದರೆ, ಅವ್ರ ಲೈಫಲ್ಲಿ ಅವ್ರ ಮಕ್ಕಳನ್ನ ಚೆನ್ನಾಗಿ ಲೀಡ್ ಮಾಡ್ತಾರೆ. ಅವ್ರ ಮಕ್ಕಳಿಗೆ ಫ್ಯೂಚರಲ್ಲಿ ಪ್ಲಾನ್ ನಾವು ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅನ್ನೋದು ಅವ್ರಿಗೆ ಅರಿವು ಇರ್ತದೆ. ನಾವೇ ಇವರು ಮದುವೆ ಮಾಡೋದೇ ಲೇಟ್ ಮಾಡ್ಕೊಂಡು ಮಾಡೋಣ ಅಂತ ಕೂತಿದ್ರೆ ಅವ್ರ ಭವಿಷ್ಯ ಕಟ್ಕೊಳ್ಳೋದು ಯಾವಾಗಪ್ಪ? ಮದುವೆನೇ 35 ವರ್ಷಕ್ಕೆ ಮಾಡಿಬಿಟ್ರೆ ಇನ್ನು ಅವ್ರ ಮಕ್ಕಳನ್ನ ಸುಖ ಪಡೆಯೋದು ಯಾವಾಗ? ಇವ್ರು ನನ್ನ ಮಕ್ಕಳು ನನ್ನ ಕಣ್ಣೆದುರಿಗಿದ್ದಾರೆ, ಬಂಗಾರ ಥರ. ನಾನು ಎಲ್ಲೋದ್ರೂ ನನ್ನ ಚಿಂತೆನೇ ಇಲ್ಲ. ನನ್ನ ಕೆಲಸ ನಾನು ಸಾಧನೆ ಮಾಡಿಬಿಟ್ಟಿದ್ದೀನಿ. ಎಲ್ಲ ಮಿಕ್ಕಿದ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ. ಅವ್ರು ನಾವು ಕಣ್ಣೆದುರು ಜೀವಂತ ನಾವು ಗಟ್ಟಿಮುಟ್ಟವಾಗಿ ಇರುವಾಗಲೇ ಅವ್ರ ಲೈಫ್ ಸೆಟ್ಲ್ ಆಗಿದ್ರೆ, ತಾಯಿ ತಂದೆಗೆ ಅದರಿಂದ ಭಾಗ್ಯ ಇನ್ನೊಂದಿಲ್ಲ ಕಣ್ರಿ. ಮನುಷ್ಯ ಹುಟ್ಟಿಗೆ ಬಂದಮೇಲೆ ಆ ತಾಯಿ ತಂದಿದ್ರು ಮಕ್ಕಳ ಮುಂದೆ ಚೆನ್ನಾಗಿದ್ದೆ ಅವರು ಗೌರವವಾಗಿದ್ಬಿಟ್ರೆ, ಸಮಾಜಕ್ಕೆ ಕೆಟ್ಟವರಾಗ್ದಲೆ ಒಳ್ಳೆಯರಾಗಿದ್ಬಿಟ್ರೆ, ಅದಕ್ಕಿಂತ ಭಾಗ್ಯ ಎತ್ತು ತಾಯಿ ತಂದೆಗೆ ಇನ್ನೊಂದಿಲ್ಲ ಅಲ್ವರಾ? ನೋಡಿ, ಇಂಥವ್ರ ಮಕ್ಕಳು ಚೆನ್ನಾಗಿ ಬದುಕ್ತಾರೆ ಅಂತ ಹೇಳಿದ್ರೆ ಸಾಕು. ಅದೇ ದೊಡ್ಡ ಖುಷಿ. ಅವ್ರು ಕಟ್ಕೋತಾರೆ ಅವ್ರ ಜೀವನನ. ಅವ್ರು ನೀವು ದಾರಿ ತೋರಿಸಿ ಸಾಕು. ತುಂಬಾ ಅವ್ರನ್ನ ಮೇಲಕ್ಕತ್ತಿ ಕೋಟಿ ಆಸ್ತಿ ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಅವ್ರು ಒಂದು ಲೈಫಲ್ಲಿ ಒಂದು ಮದುವೆ ಮಾಡಿ ಸೆಟ್ಲ್ ಮಾಡಿ ಅವ್ರು ಒಂದೇ ಒಳ್ಳೆ ಮಾರ್ಗ ತೋರಿಸ್ಬಿಟ್ರೆ ಅವ್ರ ಜೀವನ ಕಟ್ಕೋತಾರೆ ಅವರು. ಹೌದು, ಖಂಡಿತ. ನಾನು 100% ಮಾಡಿದ್ರಿಂದ ಅವ್ರು 200% ಮಾಡೇ ಮಾಡ್ತಾರೆ. ಖಂಡಿತ ಮಾಡ್ತಾರೆ ಅವರು. ಹೌದು, ನಾವು ಆ ಸ್ಫೂರ್ತಿ ನಾವು ಕೊಡಬೇಕು. ಖಂಡಿತ. ಅದು ತಪ್ಪದು, ನಿಜವಾಗ್ಲೂ ತಪ್ಪದು. ಖಂಡಿತ. ಅಪ್ಪ ಹಾಕಿದ ಆಲಮರದಿಂದ ತಾನು ಎಲ್ಲರೂ ಬೆಳ್ಕೊಂಬಂದಿರೋದು. ನೀವು ಬೇರೆ ನೀವು ಅದು ನನ್ನ ಮಗನೇ ಹೇಳ್ಬಿಟ್ಟು ಆ ವಿಚಾರಕ್ಕೆ ನಿಮಗೆ ಏನು ನಮ್ಮ ಅನುಭವ ಇದೆ. ಅವ್ರಿಗೆ 1000 ಕಿಲೋಮೀಟರ್ ಇಸ್ಬಿಟ್ಟು ನಾವು ಕೊಟ್ಟಿದ್ರೆ ಅವ್ರು 2000 ಖಂಡಿತ ತೊಗೊಂಡೋಯ್ತಾರೆ. ನೀವು ಹೊಸದಾಗಿ ಹುಡಿಕೊಂಡು ಹೋದಾಗ ಪ್ರತಿಯೊಂದು ನೀವು ಕೆಲಸದಲ್ಲೂ ಅದರದ್ದು ಕಷ್ಟಗಳಿದೆ, ತೊಂದರೆಗಳಿದೆ, ಎಲ್ಲ ಇದೆ. ಅದನ್ನೆಲ್ಲ ನೀವು ಅನುಭವಿಸ್ತಲೇ ನೀವು ಯಾವುದು ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ.
ನಾನು ಏಕಾಏಕಿ ಯಾವುದೋ ಒಂದು ಹೊಸದು ಕಟ್ಕೊಂಡು ನಾನು ಮಾಡ್ತೀನಿ ಅಂತಂದರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಅದೊಂದು ಅನುಭವ ಬೇಕು, ಅದರ ಆಗುವಗಳು ಬೇಕು, ಅವೆಲ್ಲ ನೋಡ್ಕೊಂಡೇ ಮಾಡ್ಬೇಕು ನೀವು. ಸರ್ ಹೇಗೆ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ತಂದೆ ಒತ್ತಾಯಕ್ಕೆ ನೀವು ಬಂದಿಲ್ಲ? ಇಲ್ಲ ಇಲ್ಲ ಪೇರೆಂಟ್ಸ್ ಹೇಳ್ತಾರಲ್ಲ ಮಾಡ್ತೀವಿ ಬಂದ್ಬಿಡು, ಆ ಒತ್ತಾಯಕ್ಕೆ ಬಂದಿಲ್ಲ. ಇಲ್ಲ ಇಲ್ಲ ಹಂಗಂತೇನ, ಏನೋ ಮನುಷ್ಯ ವೃತ್ತಿ ಮಾಡಲೇಬೇಕಲ್ವಾ, ಯಾವ್ದಾದ್ರು ಒಂದು ವೃತ್ತಿ ಮಾಡಲೇಬೇಕು. ಕಲ್ತಿರೋ ವೃತ್ತಿನೇ ಮಾಡ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತಲ್ಲ. ಹೊಸ್ದಾಗಿ ನೀವು ಯಾವುದೇ ಮಾಡಿದ್ರು ಕಷ್ಟನೇ. ಯಾವ ವಿಷಯ ಮಾಡಿದ್ರು, ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು ಹೊಸ್ದಾಗಿ ಮಾಡ್ತೀರಾ ಅಂದರೆ ಭಾಳ ಕಷ್ಟ ಇದೆ. ಯಾವುದೇ ಅಗ್ರಿಕಲ್ಚರ್ ಮಾಡಿ, ಅಗ್ರಿಕಲ್ಚರ್ ಸಾಕಷ್ಟು ಅನುಭವಗಳಿದೆ. ಇವತ್ತು ಅಗ್ರಿಕಲ್ಚರ್ ನಂಬರ್ 1 ಪ್ಲೇಸ್ ಇದೆ. ನಾವೆಲ್ಲ ಉದ್ದಿಮೆ ಬಿಟ್ಟು ಅಗ್ರಿಕಲ್ಚರ್ ಮಾಡಬೇಕು. ಚೆನ್ನಾಗಿದೆ ಈಗ. ಹೌದು, ಖಂಡಿತ. ಇವತ್ತೆಲ್ಲ ಕಮರ್ಷಿಯಲ್ ಆಗೋಗಿದೆ. ನಿಮಗೆ ಎಲ್ಲ ಅಗ್ರಿಕಲ್ಚರ್ ಆಗಿ ನಿಮಗೆ ಮನೆಗಳ ಅಳತೆಗೆ ಎಲ್ಲಿ ಉಳಿದಿದೆ? ವ್ಯವಸಾಯ ಅಂದ್ರೆ ಮನೆ ಮಂದಿ ಎಲ್ಲ ಸಾಲ, ಅದು ಚಿಕ್ಕದು ಸರ್. ಈಗ ಒಂದು ತಂದೆ ಏನಾದರೂ ಒಂದು 5 ಎಕರೆ ಇರ್ತದೆ, ಅವ್ರಿಗೊಂದು 10 ಜನ ಮಕ್ಳು ಇರ್ತಾರೆ. ಎಲ್ಲರಿಗೂ 10 ಗುಂಟೆ ಬರ್ತವೆ. ಏನ್ ಮಾಡ್ತೀರಾ 10 ಗುಂಟೆಲ್ಲಿ? ಅದೇ ಸಮಸ್ಯೆ. ಹಾಗಾಗಿ ಬೀಳು ಬಿದ್ದಿರೋ ಜಾಗ ಬೇರೆ ಬೇಜಾನಿದೆ. ದೊಡ್ಡ ದೊಡ್ಡ ಪ್ರಾಪರ್ಟಿಲಿ ಮಾಡೋರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ಕಾನ್ಸೆಪ್ಟ್ ನಿಮ್ದು. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅದೇನಿಲ್ಲ, ಅದು ನಮ್ಮ ಮುರಳಿ ಸಾಹೇಬರು ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ರು ಟಿವಿಲಿ, ಸೂಪರ್ ದಂಪತಿಗಳು ಅಂತ. ಅದರಲ್ಲಿ ಸುಮಾರು ಜನ ನಾವೊಂದು ಹೋಟ್ಲ್ ಗ್ರೂಪ್ನೆಲ್ಲ ಮಾಡ್ಕೊಂಡು ಕಾಂಪಿಟೇಷನ್ ಮಾಡ್ತಾರೆ. ಎಲ್ಲರೂ ಯಾರ ಕಾಂಪಿಟೇಷನ್ ಗೆಲ್ತಾರೆ ಅವರು ಸೂಪರ್ ಜೋಡಿ ದಂಪತಿಗಳಾಗಿ ಜೋಡಿ ಆಗ್ತಾರೆ. ಅದ್ರದ್ದು ಪ್ರೈಸ್ ಗೆದ್ದಿರೋದು ನಾವು ವಿನ್ನರ್. ನೋಡಿ ಮೋನಿಕಾ ಮೇಡಮ್ ಸರ್ ಸೂಪರ್ ದಂಪತಿ ವಿನ್ನರ್ಸ್ ಅವರಿಬ್ರು. ವಿನ್ನರ್ ಅಲ್ಲಿ ಮರು ಮದುವೆ ಮಾಡಿಸಿದ್ರು. ಮತ್ತೆ ವಿನ್ನರ್ ಎರಡು ಸಲ ಮದುವೆ. ಪರವಾಗಿಲ್ಲ, ಅದೆಲ್ಲ ಏನ್ ಬಿಡಿ, ತಲೆ ಕೆಡ್ಸ್ಕೊಬೇಡಿ, ಮಾತಲ್ಲಿ ಬರ್ತಾವೇನ. ಸರಿ, ನಮ್ಮ ಮನೆಯವ್ರ ಹೆಸರು ವಿನಯ್ ಅಂತ. 2 ಮಕ್ಳಿದ್ದಾರೆ ನನಗೆ, ಪೃಥ್ವಿ ಮತ್ತೆ ಶಿಖಾ ಅಂತ. ಎಲ್ಲಿದ್ದೀರಿ ಮನೆ? ನಾವು ಹೊಸಕೆರೆಯಲ್ಲಿ ಇರೋದು. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಸೇಮ್ GFC ಹೋಟ್ಲೆ. ಹೌದು, ನಾನು ಹೇಳೋದಲ್ಲ, ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರೋ ಅದನ್ನ ಪ್ರತಿಯೊಬ್ಬರು ತೊಡಗಿಸ್ಕೊಂಡು ಹೋಗ್ತಾ ಇದ್ರೆ ಅದ್ರ ಆಗೋಗಳು ತೊಂದರೆನೇ ಇರಲ್ಲ ನಿಮ್ಗೆ. ಸೊ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್. ದೇವರು ನಿಮಗೆ 100 ಕಾಲ ಇರಲಿ ಸರ್. ಖಂಡಿತ ನಮಗೂ ಇರಲಿ. ಎಲ್ಲ ಸಾರ್ವಜನಿಕ ನಮ್ಮನ್ನ ಯಾರು ವೀಕ್ಷಕರಿದ್ದಾರೋ, ನನ್ನನ್ನು ಯಾರು ನನ್ನ ಹಿಂದೆ ತೊಡಗಿಸ್ಕೊಂಡಿದ್ದಾರೋ ಅವ್ರ ಲೈಫೆಲ್ಲನೂ ಚೆನ್ನಾಗಿರಲಿ. ನಾವು ಎಲ್ಲರೂ ಸರ್ವ ಇದು ಸುಖಿನೇ ಭವ ಅನ್ನಂಗೆ ಪ್ರತಿಯೊಬ್ಬರು ಚೆನ್ನಾಗಿರೋಂಥ ಆಶಯಿಸೋ ಮನಸ್ಸುಗಳವರು. ನೀವು ಯಾರನ್ನ ಸರ್ವರ್ನೂ ಆಶಯಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ಇರ್ತೀರೋ ನೀವು ಚೆನ್ನಾಗಿರ್ತೀರ. ಫಸ್ಟ್ ಮೊದಲನೇದು ನೀವು ಯಾರಿಗೆ ಚೆನ್ನಾಗಿರಲಿ ಅಂತ ಆಶಯಿಸ್ತೀರೋ ನೀವು, ಆಮೇಲೆ ನೀವು ಅವ್ರು ಆಶಯಿಸ್ತಿದ್ರೆ ಅವ್ರ ಬದುಕಿಂದ ನಮ್ಮ ಬದುಕು ಒಳ್ಳೆದಾಗುತ್ತೆ. ನೀವೊಬ್ಬರು ಏನೋ ಯಾವುದೋ ಒಂದು ಗಳಿಗೆ ಹೇಳ್ತಾರೆ, ಅಯ್ಯೋ ಅವ್ರ ಮನೆ ತಣ್ಣಗಿರಲಪ್ಪ ಅಂತೇಳಿ, ಅದೇ ಖುಷಿ ಅಲ್ಲವ್ರ. ನೀವು ದುಡ್ಡು ಕೊಟ್ಟು ಹೇಳ್ತೀನಿ ನೋಡೋಣ, ಆಗಲ್ಲ ಅಲ್ವರ. ಹೃದಯಪೂರ್ವದಿಂದ ಬರಬೇಕು, ಈ ಹೃದಯದಿಂದ ಈಚೆ ಬರಬೇಕು. ಸಹಾಯ ಪಡೆದಿರೋ ಹೇಳ್ಬೇಕಾದ್ರೆ ಅವ್ರು ತನ್ನ ಹೃದಯದಿಂದ ಹೇಳ್ತಾರೆ, ಓ ಇವ್ರು GFCಯಿಂದ ನಾವು ಬದುಕಿದ್ದೀವಪ್ಪ, ಅವ್ರ ಮನೆ ಚೆನ್ನಾಗಿರಲಿ ಅಂತ. ಅಷ್ಟು ಸಾಕು ನಮ್ಗೆ ಜೀವನ. ಅದು ಸಾರ್ಥಕತೆ ಜನ್ಮ. ಅದು ನಾವು ಇನ್ನೊಬ್ಬರು ನೋಡಿ ಹೊಟ್ಟೆ ಉರಿ ಪಡೋದು. ಏನು ಹೊಟ್ಟೆ ಉರಿ ಪಡ್ತೀರಾ? ಕಾರಣ ಏನು? ನೀವು ನಿಮ್ಮ ಕೆಲಸ ನೀವು ನೆಟ್ಟಿಗೆ ಮಾಡಿದ್ದ, ನೀವು ಇನ್ನೊಬ್ರು ನೋಡಿದ್ರೆ ನಿಮ್ಮ ಮನೆಗೆ ಹೆಂಗೆ ಏನು ಬರ್ತದೆ? ಅದೇ ಕೈಲಾಗ್ದಾರ ಮೈ ಪಡ್ಸ್ಕೊಂಡಂತ ಇನ್ನೊಬ್ಬರು ನೋಡಿ ಕೇಳಿ ಬಯಸ್ಬೋದು. ಮಾಡಬಾರ್ದು, ಖಂಡಿತ ಮಾಡಬಾರ್ದು. ನಿಮ್ಮ ಕೈ ಯಾರ ಕೈಯಲ್ಲಿ ಆಗಲ್ವೋ ಅವ್ರಿಂಥ ಕೆಲಸಗಳೆಲ್ಲ ಚಟುವಟಿಕೆ ಮಾಡ್ತಾರೆ. ಯಾರು ನೀವು ಬ್ಯುಸಿಯಾಗಿ ನಿಮ್ಮ ಲೈಫಲ್ಲಿ ಒಳ್ಳೆ ಆರೋಗ್ಯ ಇದ್ದಿರ್ತೀರೋ ಅವ್ರು ಇನ್ನೊಬ್ರು ಒಳ್ಳೆ ಆರೋಗ್ಯನ ಬಯಸ್ತಾರೆ. ಇಷ್ಟೇ ಕಾರಣ. ಶುಭವಾಗಿ ಸರ್. ಎಷ್ಟು ಏಜು? ನನಗೀಗ 60 ವರ್ಷ ಆಗೋಯ್ತು. ಸೀನಿಯರ್ ಸಿಟಿಸನ್ ನಾನು. 2 ತಿಂಗಳು ಆಗೋಯ್ತು ಅಲ್ಲೇ. ಸೀನಿಯರ್ ಸಿಟಿಸನ್ 2 ತಿಂಗಳು ಆಗೋಯ್ತು. ಹೆಂಗ್ ಉಳಿಸ್ಕೊತಾ ಇದ್ದೀರಿ ಈ ಎನರ್ಜಿನ? ನನಗೆ ಕೆಲಸ ನನ್ನ ತಲೆ ಒಳಗೆ ಕೆಲಸನೇ ಮುಖ್ಯ. ಬೆಳಗ್ಗೆ ಅಂದರೆ ಏನಾದರೂ ಚಿಂತನೆ ಮಾಡಿ, ನೀವು ಕೆಲಸ ಮಾಡಬೇಕು, ಯಾರೋ ಸಹಾಯ ಮಾಡಬೇಕು, ಕೇಳ್ತಾ ಇರ್ತಾರೆ, ಮಕ ಸಿಡಿಸ್ಕೋಬೇಡಿ, ಹೇಳಿ ಸಹಾಯ ಮಾಡಿ, ಬನ್ನಿರಿ, ಹೇಳ್ಕೊಡ್ತಾ ಇರಿ, ನೀವು ಆರೋಗ್ಯವಂತರಾಗಿರ್ತೀರಿ. ಕೆಲಸ ಮಾಡ್ತಾ ಇದ್ದೀರಿ. ಜೀವನದ ಅಭ್ಯಾಸ ಚೆನ್ನಾಗಿದೆ. ಈ ಸವಾಸ ಕೆಟ್ಟರು ಅಭ್ಯಾಸ ಕೆಡಬಾರ್ದು. ಓಹೋ, ನಿಮ್ಗೇನೆ ಬುದ್ಧಿವಂತರು. ಮತ್ತೆ ನಾನು ಮಕ್ಕಳಿಗೆ ಎಲ್ಲಿ ಯಾರು ನಮ್ಮ ಇದೆಲ್ಲ ನೋಡ್ತಾ ಇರ್ತೀರಲ್ವಾ, ನಾನೇನು ತಾಯಿ ತಂದೆ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದರೆ, ನೀವು ಮಕ್ಕಳಾಗಿರೋರು ಯಾರೇ ಮಕ್ಕಳು ಸಮಾಜಕ್ಕೆ ಒಳ್ಳೆಯವರಾಗಿ. ಯಾಕೆ ಮೊದಲನೇದು ಒಳ್ಳೆಯವರಾಗಬೇಕು. ಕಾರಣ ಏನು? ನೀವು ಫಸ್ಟು ಬೈಯೋದೇ ಯಾರು ನಿಮ್ಮನ್ನು ಎತ್ತೋರು ಅಂತ. ಈ ಮಕ್ಕಳೆಲ್ಲ ಯಾರು ನೋಡ್ತಾ ಇದ್ದೀರೋ ಅದನ್ನು ಪ್ರತಿಯೊಬ್ಬರು ಕಲ್ತ್ಕೊಡಿ. ನನ್ನ ಮಕ್ಕಳಿಗೆ ಹೇಳ್ಕೊಟ್ರದ್ದು ಅದೇ. ನನ್ನ ಮಕ್ಕಳು ಯಾವ ಸಮಾಜಕ್ಕೆ ಒಂದು ಕೆಟ್ಟವರಲ್ಲ, ಕೆಟ್ಟದ್ದು ಬಯಸಲ್ಲ, ಒಂದು ಇದು ಮಾಡಲ್ಲ, ಇನ್ನೊಬ್ಬರು ತೊಂದರೆ ಮಾಡಲ್ಲ. ಅವ್ರ ಲೈಫ್ ಆಯಿತು, ಅವರಾಯಿತು. ಸೋಮಾರಿಗಳಲ್ಲ, ಆ ಮಾತಿಗೆ ಜಾಗನೇ ಇಲ್ಲ. ಅವ್ರು ಏನು ಬೆಳಗ್ಗೆ ಅಂದರೆ ಅವ್ರು ಚಿರಣಿಯಾಗಿ ಅವ್ರು ದುಡಿತಾನೆ ಇರ್ತಾರೆ.
ಎಲ್ಲ ನಮ್ಮ ಮನೆಯವರೆಲ್ಲ ಶೆಫ್ಗಳೇ, ನೀವು 5 ಸ್ಟಾರ್ ಚೆಫ್ ಏನು ಮಾಡೋಕ್ಕಾಗಲ್ಲ, ಅಂತಂತ ಅಡುಗೆ ಮಾಡ್ತಾರೆ, ಅಂತ ಅಡುಗೆ ಕಲ್ತಿದ್ದಾರೆ, ಆ ಥರ ಬಾಯಿ ರುಚಿಯಾಗಿ ಅಡುಗೆ ಮಾಡಿ ಊಟ ಮಾಡ್ತಾರೆ. ನಾವು ಹೋಟ್ಲಲ್ಲಿ ಮಾಡಿದ್ದೀವಿ, ಹೋಟ್ಲಲ್ಲಿ ಅಡುಗೆ ಮಾಡಲ್ಲ, ಎಲ್ಲನೂ ನಾವು ಮನೇಲೇ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ, ತಾಯಿ ತಂದೆ ನಿಮ್ಮ ಮಕ್ಕಳುಗಳು ಹೇಳ್ತಾ ಇರೋದು, ತಾಯಿ ತಂದೆಗೆ ಕೆಡುಕಾಗೋದಂಥದ್ದು ಏನು ಮಾಡಬೇಡಿ, ಅವ್ರು ಕೆಟ್ಟ ಹೆಸರು ಬರೋದು ಮಾಡಬೇಡಿ. ಆಮೇಲೆ ನಿಮ್ಗೆ ಸಮಾಜ ನಿಮ್ಮನ್ನು ಒಪ್ಕೊಳ್ಳುತ್ತೆ, ಖಂಡಿತ ಒಪ್ಕೊಳ್ಳುತ್ತೆ. ಆ ಕೆಲಸ ನನ್ನ ಮಕ್ಕಳು ಫೀಲ್ ಮಾಡಿದ್ದಾರೆ ನನಗೆ ಅದರಲ್ಲಿ 100% ಖುಷಿ ತಂದಿದೆ. ನನ್ನ ಲೈಫ್ ಇವತ್ತಿಗೆ ಎಂಡಾದ್ರೂ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೋ ಹ್ಯಾಪಿ. ಸೋ ಹ್ಯಾಪಿ. ನನ್ನ ಮಕ್ಕಳು ನನ್ನ ಹೆಸರು ಉಳಿಸಿದ್ದಾರೆ. ಇವತ್ತು ಯಾರ ಕೇಳಿದ್ರೆ ಕೃಷ್ಣಪ್ಪನ ಮಗನ ಥರ ಇರಬೇಕು ಅಂತಾರೆ, ಕೃಷ್ಣಪ್ಪನ ಮಗಳ ಥರ ಇರಬೇಕು ಅಂತಾರೆ. ಯಾಕೆ? ಅವರು ನನ್ನ ಪಾತ್ರಕ್ಕಿಂತ ಅವ್ರ ಪಾತ್ರ ದೊಡ್ಡದಿದೆ. ಅವ್ರು ನಿಮಗಿನ್ನೂ ಒಂದು ಕೈ ಮೇಲಾಗೆ ಮಾಡಬೇಕು. ಮೇಲಾಗಿ ಮಾಡಿದಾಗಲೇ ನಮ್ಮ ಸಮಾಜದಲ್ಲಿ ಉಳ್ಕೊಳಕ್ಕಾಗೋದು. ನಾನು 1000 ಆಸ್ತಿ ಮಾಡಿರ್ಬೋದು, ಅದು ಮಾಡಿರ್ಬೋದು, ಇದು ಮಾಡಿರ್ಬೋದು, ಬಟ್ ಅದನ್ನು ಉಳಿಸ್ಕೊಂಡು ಸಮಾಜದಲ್ಲಿ ಒಳ್ಳೆಯವರು ಕೃಷ್ಣಪ್ಪನ ಮಕ್ಕಳು ಅಂತಾರಲ್ಲ, ಅದೇ ನಮ್ಗೆ ದೊಡ್ಡ ಭಾಗ್ಯ. ಸೂಪರ್. ಇನ್ನೂ ನನಗೆ 10 ವರ್ಷ 50 ವರ್ಷ ದುಡಿಯೋಷ್ಟು ಎನರ್ಜಿನೂ ಸಿಗುತ್ತೆ. ಇನ್ನೂ ನಾವೇನಾರು ಮಾಡ್ಬೋದು, ನಮ್ಮ ಮಕ್ಕಳಿಗೆ ಬೋನಸ್ ಆಗಿ ಮಾಡ್ಬೋದು ಅನ್ನಿಸ್ತಾ ಇರ್ತದೆ. ಯಾವಾಗ ತಾಯಿ ತಂದೆಗೆ ಮಕ್ಕಳು ಮನಸ್ಸು ನಯಿಸ್ಬಿಡ್ತಾರೆ, ಏನು ಮಾಡೋದು ಇಷ್ಟೇ ಬಿಡಪ್ಪ ಅಂತ ಅವರೇ ಹಿಂದ್ಕೊಂಡೋಗ್ತಾರೆ. ಅದಕ್ಕೆ ಕಾರಣ ಮಕ್ಕಳೇ. ಈಗ ನನ್ನ ಮಕ್ಕಳು ಆ ಥರ ನನ್ನ ಸಪೋರ್ಟ್ ಆಗಿದ್ದಾರೆ. ನಾನು ಇನ್ನೂ 10 ವರ್ಷ ದುಡ್ದವ್ರಿಗೆ ಮುಂದೆ ಇನ್ನು ಏನು ಅವ್ರಿಗೆ ಏನು ಹೊತ್ತುತ್ವ ಎಲ್ಲಿಗೆ ಹೋಗ್ಬೇಕು ಆ ಜಾಗಕ್ಕೆ ನಾನು ತಲುಪಿಸ್ತೀನಿ. ಗ್ರೇಟ್, ಖಂಡಿತ. ಸುಮಾರು 260ಕ್ಕೂ ಹೆಚ್ಚು ಹೋಟೆಲ್ಗಳು. ಎಪಿಸೋಡ್ಸ್ ಎಷ್ಟಾಗಿದೆ? ಎಪಿಸೋಡ್ಸ್ 1000 ಆಗಿದೆ ಬಿಡಿ. ಸಾವಿರಾರು ಯೂಟ್ಯೂಬ್ ಎಪಿಸೋಡ್ಸ್ ಮಾಡ್ತಾ ಇಡೀ ಕರ್ನಾಟಕದಾದ್ಯಂತ, ಕರ್ನಾಟಕಕ್ಕೆ ಸೌತ್ ಇಂಡಿಯಾದಲ್ಲಿದೆ ಅವ್ರ ಹೋಟೆಲ್ಸ್. ನಿಮಗೆ ಇನ್ನೊಂದು ಮಧ್ಯದಲ್ಲಿ ಮಾಹಿತಿ, ನಾನು ಇತ್ತೀಚೆಗೆ ಯೂಟ್ಯೂಬ್ ಮಾಡಿರಲಿಲ್ಲ. ಈಗ ನಂದು GFC ಮಸಾಲಾ ಯೂಟ್ಯೂಬ್ ಚಾನಲ್ ನಾನು ನಿಲ್ಲಿಸ್ಬಿಟ್ಟಿದೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಅನಿವಾರ್ಯ ಕಾರಣ ಕೃಷ್ಣಪ್ಪ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಕೆಲವ್ರ ಭಾವನೆ. ನಾವೆಲ್ಲೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ. ಇನ್ನೂ ಆಳವಾಗಿ ಬೇರೂರಿದ್ದೀವಿ. ಇನ್ನೂ ನಾವು ವೆಜ್ಜಲ್ಲಿ ಇದ್ದೀವಿ. ಈಗ ನಾನ್ ವೆಜ್ ಪೌಡ್ರಿಗೆ ಬ್ರ್ಯಾಂಡ್ ಆಗಿದ್ವಿ. ಈಗ ವೆಜ್ಜಿಗೆ ಬರ್ತಾ ಇದ್ದೀವಿ. ವೆಜ್ಜಲ್ಲಿ ತುಂಬ ಅಡುಗೆ ಮಾಡಿ ಹಾಕ್ತೀನಿ. ಇನ್ಮೇಲೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ನೀವು GFC ಮಸಾಲಾ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡುವಂಥರಾಗಿ. ಒಂದು ತಿಂಗಳಿಗೆ 16 ಎಪಿಸೋಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಶೀಘ್ರದಲ್ಲೇ ನಿಮಗೆ ಬಿಡುಗಡೆನೂ ಮಾಡ್ತೀವಿ. ಇನ್ನು ನಾವು ವೆಜ್ಜಿಗೂ ಬರ್ತಾ ಇದ್ದೀವಿ. ನಮ್ಮ ನಾಟಿ ಸ್ಟೈಲಲ್ಲಿ ಒಂದು ಮಸಾಲ ಪೌಡರ್ ಬಿಡುಗಡೆ ಮಾಡಿದ್ದೀನಿ. ಅದನ್ನು ನೀವೆಲ್ಲರೂ ತಗೊಂಡು, ನೀವು ಒಂದು ಪೌಡ್ರ್ ತೊಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಕೊಡೋ ಆಪ್ಷನ್ ಎಲ್ಲ 6 ತಿಂಗಳ ಕಾಲ ನಡೆಯುತ್ತೆ. ಇದನ್ನು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು. GFC ಮಸಾಲಾ ಅಂತ ಅವ್ರ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಫಾಲೋ ಮಾಡಿ. ಅವ್ರದ್ದು ಒಳ್ಳೊಳ್ಳೆ ಮಸಾಲೆ ಇದೆ, ವೆಜ್ ನಾನ್ ವೆಜ್ 2 ಮಸಾಲೆ ಇದೆ, ಅದನ್ನು ತಗೊಳ್ಳಿ. ಆ್ಯಂಡ್ ಮುಖ್ಯವಾಗಿ GFC ಹೋಟ್ಲಲ್ಲಿ ಊಟ ಮಾಡಿ. ಖಂಡಿತ ಊಟ ಮಾಡ್ತಾರೆ. ತುಂಬ ಧನ್ಯವಾದ ಕೃಷ್ಣಪ್ಪನವ್ರಿಗೆ, ಅವ್ರ ಕುಟುಂಬಕ್ಕೆ ಎಲ್ರಿಗೂ. ನಾವು ಧನ್ಯವಾದ ಹೇಳಬೇಕು. ನಮ್ಮನ್ನೆಲ್ಲ ನೀವು ಗುರ್ತು ಮಾಡಿ ಇಡೀ ಸಮಾಜಕ್ಕೆ ತೋರಿಸೋದಿದೆಯಲ್ಲ, ಅದೆಲ್ಲಗಿನ ದೊಡ್ಡ ಭಾಗ್ಯ ಅದು. ಥ್ಯಾಂಕ್ಸ್ ಲಾಟ್. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.